ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಆ ಅಪಪ್ರಚಾರ ಇವತ್ತು ಏನಾಯ್ತು ಅನ್ನೋದು ಗೊತ್ತಿದೆಯಲ್ಲ. ಕೆಲಸ ಮಾಡೋರಿಗೆ ವೋಟ್ ಹಾಕ್ತಾರೆ ಅಂತ ಕ್ಲಿಯರ್ ಆಗಿದೆ. ಹಾಗಾಗಿ ಖಾಲಿ ಡಬ್ಬಗಳೇನೇನು ಅಪಪ್ರಚಾರ ಮಾಡಿದ್ರು ಏನಾಯ್ತು? 30 ಓಟಿಗೆ ನಿಂತೋಯ್ತಲ್ಲ ಖಾಲಿ ಡಬ್ಬಗಳು. ನನ್ನ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರಿಗೆಲ್ಲ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ. ಇದು ನಾನು ಸಹಕಾರಿ ಕ್ಷೇತ್ರದಲ್ಲಿ ಇದ್ದು ಇಲ್ಲಿ ಈ ತಾಲೂಕಿಗೆ ಮಾಡಿರ್ತಕ್ಕಂಥ ಅವಿರತ ಸೇವೆಯನ್ನು ಗುರುತಿಸಿ ಇವತ್ತು ಮತದಾರ ಪ್ರಭುಗಳು ನನಗೆ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಇವತ್ತು ಇಲ್ಲಿ ಬರಬೇಕಾಗಿದ್ದ ಏನು ಮೆಗಾ ಡೈರಿ ಬರಬೇಕಾಗಿದ್ರೆ ಮುಖ್ಯ ಕಾರಣಕರ್ತ ನಾವು ಆ ಒಂದು ಜಾಗದಲ್ಲಿ ಒಳ್ಳೆ ಮೆಗಾ ಡೈರಿಯನ್ನು ತಂದಿದ್ದೇವೆ. ಅದೇ ರೀತಿ ಈ ಒಕ್ಕೂಟ ಬೇರ್ಪಡೆ ಆಗಬೇಕಾದ್ರೆ ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ. ಡಾಕ್ಟರ್ ಸುಧಾಕರ್ ಅವರ ಜೊತೆ ಸೇರ್ಕೊಂಡು ಬಸವರಾಜ ಬೊಮ್ಮಾಯಿ ಅವರು ಏನು ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನು ಬೇರ್ಪಡಿಸಿದ್ರು. ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಮೊಟ್ಟ ಮೊದಲ ಚೀಮೂಲ್ನ ನಿರ್ದೇಶಕರ ಚುನಾವಣೆ ಮುಗ್ದಿದ್ದೂ ಆಯಿತು, ಫಲಿತಾಂಶ ಬಂದಿದ್ದೂ ಆಯಿತು. ಫಲಿತಾಂಶದಲ್ಲಿ ಗೆದ್ದೋರು ಯಾರು, ಬೆನ್ನಿಗೆ ಚೂರಿ ಹಾಕಿಸ್ಕೊಂಡವ್ರು ಯಾರು ಎಂಬುದರ ರಾಜಕೀಯ ಮೇಲಾಟಗಳ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನು ಬೆಂಬಲಿಸಿ. ಅಂದ ಹಾಗೆ ಚೀಮೂಲ್ ಚುನಾವಣೆಯಲ್ಲಿ ಹಣದ ಹೊಳೆ ಹರಿದಿರೋದಂತೂ ಜಗಜ್ಜಾಹೀರಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ದ ಕ್ಷೇತ್ರಗಳೆಂದರೆ ಚಿಕ್ಕಬಳ್ಳಾಪುರ ಹಾಗೂ ಪೆರೇಸಂದ್ರ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಇಲ್ಲದಿದ್ರೂ ಸಹ ಕಾಂಗ್ರೆಸ್ನಲ್ಲಿಯೇ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರೋದು. ಇಬ್ಬರೂ ಸಹ ನಾಮಪತ್ರ ಸಲ್ಲಿಸಿದಾಗ ಕಾಂಗ್ರೆಸ್ನ ಮನೆಜಗಳ ಬೀದಿಗೆ ಬಿದ್ದಂತಾಗಿತ್ತು. ಎಲ್ಲರೂ ಸಹ ಭರಣಿ ವೆಂಕಟೇಶ್ ಅಥವಾ ಯಲುವಳ್ಳಿ ರಮೇಶ್ ಯಾರಾದರೂ ಸಹ ನಾಮಪತ್ರ ಹಿಂಪಡೆಯುತ್ತಾರೆ ಅಂತ ಕಾಯ್ತಾ ಇದ್ರು. ಆದ್ರೆ ರಾಜಕೀಯನೇ ಹಾಗೆ ಅಲ್ವಾ? ಪ್ರತಿಷ್ಠೆ ಅನ್ನೋದು ಅಥವಾ ಒಬ್ರನ್ನ ತುಳಿಬೇಕು ಅನ್ನೋ ಕಾನ್ಸೆಪ್ಟ್ ತಲೆಯಲ್ಲೇನಾದ್ರೂ ಕುತ್ಕೊಂಡ್ರೆ ಸಾಕು, ಶತ್ರು ಮಿತ್ರ ಆಗ್ತಾನೆ, ಮಿತ್ರ ಶತ್ರು ಆಗ್ತಾನೆ. ಇಲ್ಲಿ ಆಗಿದ್ದು ಅದೇ. ಒಂದೇ ಪಕ್ಷದ ಇಬ್ಬರು ಅಭ್ಯರ್ಥಿಗಳು ಮತ ಪಡೆಯಲು ನಡೆಸಿದ ಪ್ರಯತ್ನಗಳು ಅಷ್ಟು ಇಷ್ಟಲ್ಲ. ರೆಸಾರ್ಟ್ ರಾಜಕಾರಣ ನಡೆಸಿ ಹಣದ ಹೊಳೆನೇ ಹರಿಸಿರೋದು ಕಂಡುಬಂದಿದೆ. ಇನ್ನು ಅಭ್ಯರ್ಥಿ ಯಲುವಳ್ಳಿ ರಮೇಶ್ ಅವರಿಗೆ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಅವರ ಬೆಂಬಲ ಇದ್ರೆ, ಭರಣಿ ವೆಂಕಟೇಶ್ ಅವರಿಗೆ ಉಸ್ತುವಾರಿ ಸಚಿವ MC ಸುಧಾಕರ್ ಅವರ ಅಭಯಹಸ್ತ ಇತ್ತು. ಮಾಜಿ ಶಾಸಕ KP ಬಚ್ಚೇಗೌಡ ಅವರು ಬೆನ್ನಿಗೆ ನಿಂತಿದ್ರು. ಅಲ್ಲದೆ ಯಾರ ಕಣ್ಸನ್ನೇ ಕೆಲಸ ಮಾಡಿತೋ ಏನೋ, NDA ಪಕ್ಷಗಳ ಮತಗಳು ಭರಣಿ ವೆಂಕಟೇಶ್ ಅವರ ಪಾಲಾಯ್ತು. ಇದರಿಂದ ಭರಣಿ ವೆಂಕಟೇಶ್ ಅವರು ಗೆದ್ದು ಬೀಗಿದ್ರು. ಹೇಳಿದ್ನಲ್ಲ ಇಷ್ಟೊತ್ತು, ಅದನ್ನೇ ಹೇಳಿದ್ದೆ. ನಾನು 6 ವರ್ಷದಿಂದ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ಹಾಲು ಒಕ್ಕೂಟದಲ್ಲಿ 6 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೆ. ಆ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದರು. ಆ ಅಪಪ್ರಚಾರ ಇವತ್ತು ಏನಾಯಿತು ಅನ್ನೋದು ಗೊತ್ತಿದೆಯಲ್ಲ. ಕೆಲಸ ಮಾಡೋರಿಗೆ ವೋಟ್ ಹಾಕ್ತಾರೆ ಅಂತ ಕ್ಲಿಯರ್ ಆಗಿದೆ. ಹಾಗಾಗಿ ಖಾಲಿ ಡಬ್ಬಗಳೇನೇನು ಅಪಪ್ರಚಾರ ಮಾಡಿದ್ರು ಏನಾಯಿತು? 30 ಓಟಿಗೆ ನಿಂತೋಯ್ತಲ್ಲ ಖಾಲಿ ಡಬ್ಬಗಳು. ನನ್ನ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರಿಗೆಲ್ಲ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ. 20-25 ವರ್ಷದಿಂದ ತಲೆ ಮೇಲೆ ಎತ್ಕೊಂಡು ಓಡಾಡಿದವರು ನನ್ನ ಬೆನ್ನಿಗೆ ಚೂರಿ ಹಾಕಕ್ಕೆ ನೋಡಿದ್ರು. ಭಗವಂತ ನನ್ನ ಮತದಾರ ಪ್ರಭುಗಳು ಮತ್ತು ಎಲ್ಲ ಸ್ನೇಹಿತರುಗಳು ಮತ್ತು KP ಬಚ್ಚೇಗೌಡರು ಮತ್ತು ನಮ್ಮ ಮುಖ್ಯವಾಗಿ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ ಸಾಹೇಬರು ಮತ್ತು ನಮ್ಮ ನುಗ್ತಳ್ಳಿ ರವಿಯವರು, ರಾಜೇಶ್ ಅವರು, ಎಲ್ಲ ನನ್ನ ಸ್ನೇಹಿತರುಗಳು, ಎಲ್ಲ ಆ ಪಕ್ಷದ ನನ್ನ ಸ್ನೇಹಿತರು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಯಾರೋ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಜನ ನನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಹೊರತು ಬೇರೆ ಇನ್ಯಾರೂ ನನಗೆ ಅಂಥ ಕೆಲಸ ಮಾಡಿಲ್ಲ. ಮತದಾರ ಪ್ರಭುಗಳು ನನಗೆ ಕೈ ಹಿಡಿದಿದ್ದಾರೆ. ಸರ್, ಅದನ್ನು ಅವ್ರ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂದಾಗ ಅದು ಸಹಜ. ನಾನು ವೋಟ್ ಕೇಳೋದು ಸಹಜ, ಅವ್ರು ಆ ವೋಟ್ ಹಾಕೋದು ನಿಜ ಅಲ್ವಾ? ಅವರಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಏನು ಮಾಡ್ತಾರೆ? ಯಾರಿಗೋ ಒಬ್ಬರು ವೋಟ್ ಮತ ಚಲಾಯಿಸಬೇಕಲ್ಲ. ಹಾಗಾಗಿ ನನಗೆ ಕೆಲಸ ಮಾಡಿದ್ದಾರೆ, ವೆಂಕಟೇಶ್ ಮತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಾನು. ಇನ್ನು ಪೆರೇಸಂದ್ರ ಕ್ಷೇತ್ರ ಅಂತೂ ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಹೇಳಿ ಕೇಳಿ ಸಂಸದ ಡಾಕ್ಟರ್ K ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಅವರ ತವರೂರು. ಇಲ್ಲಿ ಇಬ್ಬರಿಗೂ ಸಹ ಪ್ರತಿಷ್ಠೆಯಾಗಿತ್ತು. NDA ಅಭ್ಯರ್ಥಿಯಾಗಿ ಹಿರಿಯ ಸಹಕಾರದೂರಿನ KV ನಾಗರಾಜ್ ಅವರು ನಿಂತಿದ್ರೆ, ಕಾಂಗ್ರೆಸ್ನಿಂದ ಕಾಕಳ ಚಿಂತೆಯ ರಾಜಣ್ಣ KR ಅವರು ನಿಂತಿದ್ರು. KV ನಾಗರಾಜ್ ಅವರಿಗೆ ಸಂಸದ ಸುಧಾಕರ್ ಅವರ ಸಂಪೂರ್ಣ ಬೆಂಬಲವಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಸಚಿವ ಸುಧಾಕರ್ ಅವರ ಬೆಂಬಲ ಇತ್ತು. ಆದರೆ ಫಲಿತಾಂಶದಲ್ಲಿ ಭಾರಿ ಮತಗಳ ಅಂತರದಿಂದ KV ನಾಗರಾಜ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದಿಂದ ಏನು ನಡೆದಂಥ ಇವತ್ತು ಈ ಚುನಾವಣೆಯಲ್ಲಿ ನಾನು KV ನಾಗರಾಜ್ ಆದ ನಾನು ಬಹುಶಃ ಅತ್ಯಂತ ಹೆಚ್ಚಿನ ಬಹುಮತದಿಂದ ನಾನು ಗೆಲುವನ್ನು ಸಾಧಿಸಿದ್ದೇನೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ
ನನ್ನ ಮತದಾರ ಪ್ರಭುಗಳು ಯಾರಿದ್ದಾರೆ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು, ಅವರ ತಂದೆಯವರಾದಂಥ ಕೇಶವರೆಡ್ಡಿ ಅಣ್ಣನವರು, ಅದೇ ರೀತಿ ನಮ್ಮ ಸೀಕಲ್ ರಾಮಚಂದ್ರೇಗೌಡರು BJP ಜಿಲ್ಲಾ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರು ಮುನಿಯಪ್ಪನವರು ಇರ್ಬೋದು, ಅಥವಾ ಬೇರೆ ಎಲ್ಲ ನಮ್ಮ ಮುಖಂಡರು, ಭಾರತೀಯ ಜನತಾ ಪಕ್ಷದ ಇಲ್ಲಿರ್ತಕ್ಕಂಥ ಚಂದ್ರಶೇಖರ್ ರೆಡ್ಡಿ ಅವರಿರ್ಬೋದು, ಎಲ್ಲ ನಮ್ಮ NDA ನನ್ನ ಮುಖಂಡರುಗಳಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನು ಸಹಕಾರಿ ಕ್ಷೇತ್ರದಲ್ಲಿ ಇದ್ದು ಇಲ್ಲಿ ಈ ತಾಲೂಕಿಗೆ ಮಾಡಿರ್ತಕ್ಕಂಥ ಅವಿರತ ಸೇವೆಯನ್ನು ಗುರುತಿಸಿ ಇವತ್ತು ಮತದಾರ ಪ್ರಭುಗಳು ನನಗೆ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಇವತ್ತು ಇಲ್ಲಿ ಬರಬೇಕಾಗಿದ್ರೆ ಏನು ಮೆಗಾ ಡೈರಿ ಬರಬೇಕಾಗಿದ್ದರೆ ಮುಖ್ಯ ಕಾರಣಕರ್ತ ನಾವು. ಆ ಒಂದು ಜಾಗದಲ್ಲಿ ಒಳ್ಳೆಯ ಮೆಗಾ ಡೈರಿಯನ್ನು ತಂದಿದ್ದೇವೆ. ಅದೇ ರೀತಿ ಈ ಒಕ್ಕೂಟ ಬೇರ್ಪಡೆ ಆಗಬೇಕಾದ್ರೆ ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ. ಡಾಕ್ಟರ್ ಸುಧಾಕರ್ ಅವರ ಜೊತೆ ಸೇರಿಕೊಂಡು ಬಸವರಾಜ ಬೊಮ್ಮಾಯಿ ಅವರು ಏನು ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನು ಬೇರ್ಪಡಿಸಿದ್ರು, ಇದಕ್ಕೇನು ತಡೆಯಾಜ್ಞೆ ತಂದರು, ಅದನ್ನು ಕೋರ್ಟಲ್ಲಿ ಹೋರಾಟ ಮಾಡಿ ಇದಕ್ಕೆ ಜಯವನ್ನು ತಂದುಕೊಡೋದ್ರಲ್ಲಿ ನಾವು ಸಫಲರಾಗಿದ್ದೇವೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳದ ಮುಖಂಡರುಗಳಿಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾದ್ರೆ ಪಕ್ಷಾತೀತವಾಗಿ ನನಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರುಗಳಿಗೂ, ಎಲ್ಲ ನನ್ನ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳಿಗೂ, ಡೆಲಿಗೇಟ್ಗಳಿಗೂ ಮತ್ತೊಮ್ಮೆ ಮುಗದೊಮ್ಮೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದನ್ನು ನೋಡಿದ್ರೆ ಸ್ಥಳೀಯ ಶಾಸಕರ ಕಮಾಲ್ ನಡೆದಿಲ್ಲ ಅಂತಾನೆ ಹೇಳಬಹುದು. ಬೆಂಬಲಿತ ಅಭ್ಯರ್ಥಿಗಳ ಸೋಲು ಕಾಂಗ್ರೆಸ್ ಪಾಳೆಯದಲ್ಲಿನ ಒಳಜಗಳಕ್ಕೆ ಮತ್ತೊಮ್ಮೆ ಇದೀಗ ನಾಂದಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.